ವಿಭಾಗದಲ್ಲಿ ಓದುತ್ತಿದ್ದೇನೆ. 2025-26 ಶಾಲಾ ಸಂಸ್ಥೆ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸಿದ್ದೇನೆ. ನನಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಗೆಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ನನ್ನ ಚಿಹ್ನೆ ಪೆನ್ನು, ಕ್ರಮ ಸಂಖ್ಯೆ 3. ನಿಮ್ಮ ಅಮೂಲ್ಯವಾದ ಮತದಾನವನ್ನು ನನಗೆ ಹಾಕಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಗುರುತು ಗುಲಾಬಿ. ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕಿ ಗೆಲ್ಲಿಸಿ. ನಾನು 8ನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ. 2025-26ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸುತ್ತಿದ್ದೇನೆ. ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತಗಳನ್ನು ನನಗೆ ನೀಡಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತಿದ್ದೇನೆ. ಸಂಖ್ಯೆ 15. ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಪಲ್ಲವಿ. ನಾನು 9ನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು 2025-26ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ ಭಾಗವಹಿಸುತ್ತೇನೆ. ನೀವೆಲ್ಲರೂ ನನಗೆ ವೋಟ್ ಮಾಡಿ. ನನ್ನ ಚಿಹ್ನೆ ಗಡಿಯಾರ, ಕ್ರಮ ಸಂಖ್ಯೆ 6. ನೀವು ನನಗೆ ವೋಟ್ ಮಾಡಿ ಗೆಲ್ಲಿಸಿದರೆ ಮತವ ನೀಡು ಮನುಸ, ಇದು ನಿನ್ನ ಮೊದಲ ಕೆಲಸ. ಮತವ ನೀಡು ಮನುಸ, ಇದು ನಿನ್ನ ಮೊದಲ ಕೆಲಸ. ದೇಶ ಎಂದ ಮೇಲೆ ನೀ ಪ್ರಜೆಯಲ್ಲವೇನೋ, ದೇಶ ಎಂದ ಮೇಲೆ ನೀ ಪ್ರಜೆಯಲ್ಲವೇನೋ. ಒಟ್ಟು ಕೇಳುತ್ತಾರ, ನೋಟು ತೋರುತ್ತಾರ, ಮೆಚ್ಚಿ ಮೆರೆಸತಾರ, ನಿನ್ನ ಸುತ್ತ ಸುತ್ತುತ್ತಾರ. ಮತವ ನೀಡು ಮನುಸ, ಇದು ನಿನ್ನ ಮೊದಲ ಕೆಲಸ. ಮತವ ನೀಡು ಮನುಸ, ಇದು ನಿನ್ನ ಮೊದಲ ಕೆಲಸ. ನಿನ್ನ ಬೆರಳಲಿ ನಾಡಿನ ಭವಿಷ್ಯ ಅಡಗಿಹುದು ಮಹನೀಯ. ಶಾಹಿ ಚುಕ್ಕಿಯ
ಧರಿಸು ಈ ದಿನ ತಪ್ಪದಲೇ ಮಹಾರಾಯ. ವೋಟು ನಿನ್ನ ಅಧಿಕಾರ, ನೀನೇ ಆರಿಸು ಸರಕಾರ. ವೋಟು ನೀಡದೆ ನೀನು ಕುಂತರೆ ನಿನಗೆ ನೀನೇ ಮಾಡಿಕೊಳ್ಳುವೆ ಅಪಚಾರ. ಅರಸ ಯಾರೇ ಆಗಿರಲಿ ಅವನು ನಮ್ಮ ಸೇವಕನು, ಇದನ್ನು ಅರಿತರೆ ಜನ್ಮ ಸಾರ್ಥಕ. ದಾಸನು ಅಲ್ಲ ಇಲ್ಲಿ ಯಾವುದೇ ಮತದಾರ. 18 ಆದವರೆ ಬನ್ನಿ, ಯುವ ಶಕ್ತಿ ತೋರ್ಬೆರಳ ತನ್ನಿ. 5 ಕೋಟಿ ವೋಟು ನೀಡಿ ದಾಖಲೆ ಪಡೆಯೋಣ. ಭಾರತೀಯ ಚುನಾವಣಾ ಆಯೋಗ ನಡೆಸುವಂತಹ ನೈಜ ಮತದಾನವನ್ನ ನಾಚಿಸುವಂತ ರೀತಿಯಲ್ಲಿ ಅತ್ಯುತ್ತಮವಾಗಿ ನಮ್ಮ ಶಾಲೆಯಲ್ಲಿ ಮತದಾನ ನಡೆಯಿತು. ನೀವೆಲ್ಲರೂ ಸಹ ಬಹಳ ಕಾತುರದಿಂದ ಈ ಒಂದು ಚುನಾವಣಾ ಫಲಿತಾಂಶವನ್ನ ಕೇಳಲಿಕ್ಕೆ ಕಾತುರರಾಗಿದ್ದೀರಾ. ಈ ಒಂದು ಚುನಾವಣಾ ಫಲಿತಾಂಶ ಈಗ ಸ್ವಲ್ಪದ್ರಲ್ಲೇ ಹೊರ ಬೀಳ್ತಾ ಇದೆ. ರಿಟರ್ನಿಂಗ್ ಆಫೀಸರ್ ಕೆಲಸ ಮಾಡಿದಂತ ರುದ್ರೇಶ್ ಸರ್ ಅವರು ಈಗ ಚುನಾವಣಾ ಫಲಿತಾಂಶವನ್ನ ಪ್ರಕಟ ಮಾಡ್ತಾರೆ. ಓಕೆ, ಸೆಕೆಂಡ್ ಪ್ಲೇಸ್ ದಿಲೀಪ್. ಜನಪ್ರಿಯ ಪ್ರಧಾನಮಂತ್ರಿಯಾಗಿ ನಮ್ಮ ಶಾಲೆಯಿಂದ ನಿಮ್ಮೆಲ್ಲರ ಪರವಾಗಿ ಆಯ್ಕೆಯಾಗಿದ್ದಾರೆ.